ಈಗ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದು ಸಿಎಂ ಆಗಿರೋದು ವಿಜಯ್. ಜೈ ಅನ್ನೋರು ಯಾರು? ಒಂದು ಸಿನಿಮಾ ನಟರು ಬಂದರು, ಬರೀ ಆಕ್ಷನ್ ಮೂವಿ ಮಾಡಿದ್ರು, ಮಕ್ಕಳ ಮನಸ್ಸನ್ನ ಗೆದ್ದರು. ಈ ಸೂರ್ಯ ಅನ್ನೋರು ಹಂಗಿಲ್ಲ. ಯಾರು ಬಡ ಮಕ್ಕಳಿದ್ದಾರೆ ಅಂಥವ್ರಿಗೆ ಶಿಕ್ಷಣ ಕೊಟ್ಟವ್ರೆ. ಸಿ ಎಮ್ ಆಗೋಕ್ಕೆ ಮುಂಚೆ ಒಂದು ಸಾವಾದರೂ ತ್ರಿಷಾ ಜೊತೆಲಿ ಬರ್ತಾರೆ, ಒಂದು ಮದುವೆ ಆದರೆ ತ್ರಿಷಾ ಜೊತೆಲಿ ಬರ್ತಾರೆ. ಇಂಥ ಒಂದು CM ನಮ್ಮ ರಾಜ್ಯಕ್ಕೆ ಬೇಕಾ? ಈಗ ಜಸ್ಟ್ ಆ್ಯಕ್ಟಿಂಗ್ ಮಾಡಿಕೊಂಡೇ ಇರೋದು ಇನ್ನು ಮುಂದೇನು ಸಿನಿಮಾ ಕ್ಷೇತ್ರದಲ್ಲಿ ಅಂತಾನ, ಅಥವಾ ಡೈರೆಕ್ಷನ್ ಪ್ರೊಡ್ಯೂಸ್ ಮಾಡಬೇಕು ನಾನೇ ಸಿನಿಮಾ, ಈ ಥರದ್ದೇನಾದರೂ ಪ್ಲ್ಯಾನ್ಸ್ ಇದೆಯಾ? ನನಗೆ ಇವತ್ತು ಒಂದು ಆಸೆ, ವಿಜಿ ಸರ್ ಡೈರೆಕ್ಟರ್ ಮಾಡಬೇಕು, ಶಿವನ ಹೀರೋ ಮಾಡಬೇಕು, ಅದನ್ನು ನಾನು ಪ್ರೊಡ್ಯೂಸ್ ಮಾಡಬೇಕು. ಓಕೆ ಓಕೆ, ಈ ಥರ ಒಂದು ಆಸೆ ನನಗೆ ಯಾವಾಗಲೂ ಉಟ್ಕೊಂತು. ಅದು ಇಬ್ಬರನ್ನು ಸೇರಿಸಿ ಇಲ್ಲ ಅವರು ಒಪ್ಕೊಂತಾರೆ, ಇವರು ಒಪ್ಕೊಂತಾರೆ. ನಾನು ಕೇಳಿದ್ರೆ ಒಂದು ನನ್ಗೊಂದು ಥಾಟ್ ಒಪ್ಕೊಂತಾರೆ. ಹೇಳಿದಿರಾ ವಿಜಯ್ ಸರ್ ಹತ್ರ ಇದ್ರ ಬಗ್ಗೆ? ಇನ್ನೂ ಹೇಳಿಲ್ಲ. ಅದು ನನ್ನ ಮೈಂಡಲ್ಲಿ. ಈಗ ಆಲ್ರೆಡಿ ಅವರು ಡೈರೆಕ್ಷನ್ ಫೀಲ್ಡ್ ಅಲ್ಲೇ ಇದ್ದಾರೆ, ದುನಿಯಾ ವಿಜಯ್ ಸರ್. ನೀವು ಪ್ರೊಡ್ಯೂಸ್ ಮಾಡಕ್ ರೆಡಿ ಇದೀನಿ ಅಂತ ಹೇಳ್ತಿದ್ದೀರಾ. ಇನ್ನ ಒಪ್ಕೊಳ್ಬೇಕಾಗಿರೋದು ಶಿವಣ್ಣ ಅವರೇ. ಅವರಿಬ್ರು ಒಪ್ಕೊಂಡ್ರೆ ಸ್ವಲ್ಪ ಏನು ಟೈಮ್ ಎತ್ಕೊಂತಾರೆ. ಯಾಕಂದ್ರೆ ಶಿವಣ್ಣದು ಪಿಕ್ಚರ್ಗಳು ಲೈನಪ್ ಅಲ್ಲಿ ಇದೆ, ವಿಜಯ್ ಸರ್ ಸ್ವಲ್ಪ ಬಿಜಿ ಇದ್ದಾರೆ. ಅವ್ರು ಇಬ್ರದ್ದು ಆದ್ರೆ ಟ್ರೈ ಮಾಡೋಣ. ಓಕೆ ಅಂತ ಹೇಳಕ್ಕಾಗಲ್ಲ, ಪ್ರಯತ್ನ. ಬಟ್ ರೆಡಿ ಇದೀರಾ? ಪ್ಯಾನ್ ಇಂಡಿಯಾ ಮೂವಿ ಆದ್ರೂ ಓಕೆ, ದೊಡ್ಡ ಬಜೆಟ್ ಮೂವಿ ಆದ್ರೂ ಅಷ್ಟು ದೊಡ್ಡಗಲ್ಲ, ಹೋಗಲ್ಲ, ಕರ್ನಾಟಕ ರೇಂಜಲ್ಲೇ ಮಾಡೋಣ. ಓಕೆ ಓಕೆ. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಇಲ್ಲಿ ಫೇಮಸ್ ಆಗಿದೆ ನಿಮ್ಮ ಡೈಲಾಗ್, ಬರೀ ಕರ್ನಾಟಕದಲ್ಲ, ಬೇರೆ ಬೇರೆ ಕಡೆನೂ ಯಾರು ನೋಡಿದ್ರು ಜಾಲಿ ಜಾಲಿ ಅಂತ ಫೇಮಸ್ ಆಯ್ತು ಆ ಡೈಲಾಗು. ಸೊ ಗೊತ್ತಿದೆ ಯಾರು ನೀವು ಅಂತ. ಬೇರೆ ಸಿನಿಮಾಗಳೆಲ್ಲ ಆಫರ್ ಬಂದ್ರೆ, ಈಗ ತಮಿಳಲ್ಲೂ ಕೂಡ ಒಳ್ಳೆ ಗ್ರಿಪ್ ಇದೆ ನಿಮಗೆ. ಸೊ ನೆಕ್ಸ್ಟ್ ಏನಾದರೂ ತಮಿಳು, ತೆಲುಗು ಈ ಥರ ಬೇರೆ ಬೇರೆ ಕಡೆಯಿಂದ ಏನಾದರೂ ಆಫರ್ಸ್ ಬಂದರೆ, ಬೇರೆ ಭಾಷೆಯಿಂದ ಆ್ಯಕ್ಟ್ ಮಾಡ್ತೀರಾ ಹೇಗೆ? ತಮಿಳ್ನಾಡಲ್ಲಿ ನಾನು ಸೂರ್ಯ ಇದ್ದಾರಲ್ಲ, ಸೂರ್ಯ ಕರ್ನಾಟಕ ಸೂರ್ಯ ಅಭಿಮಾನಿಗಳ ರಾಜ್ಯ ಅಧ್ಯಕ್ಷ. ಹೌದು, ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾನೇ ಅಧ್ಯಕ್ಷ. ಅವ್ರು ಯಾವಾಗ ಬೆಂಗಳೂರಿಗೆ ಬಂದರೂ ಸರಿ, ಕರ್ನಾಟಕದಲ್ಲಿ ಯಾವುದೇ ಪ್ರೋಗ್ರಾಮ್ ಬಂದರೂ ಸರಿ, ನಾನೇ ನನ್ನ ಮುಖಾಂತರನೇ ನಾನು ಅಲ್ಲಿ ಓಡೋದು. ಮೊನ್ನೆ ಪುನೀತ್ ಸರ್ ಸಾವು ಡೈರೆಕ್ಟ್ ಕನೆಕ್ಷನ್ ನಿಮ್ಗೂ. ಪುನೀತ್ ಸರ್ ಸಾವು ಕೂಡ ಬಂದರು, ನಾನೇ ಕರ್ಕೊಂಡು ಹೋದೆ, ಎಲ್ಲ ಜೊತೆಲಿ ಮಾಡಿದೆ. ಅವರು ಇವಾಗ ನಾನು ಒಂದು ಸೈಮಾ ಅವ್ರು ತಗೊಂಡಿರೋದು ಕೂಡ ಅವ್ರಿಗೆ ಗೊತ್ತು. ಅವ್ರಿಗೆ ಒಂದೇ ಒಂದು ಮಾತು ತಿಳಿಸಿದ್ರೆ, ಅವ್ರ ಪಿಕ್ಚರಲ್ಲಿ ಕೂಡ ನನಗೆ ಒಳ್ಳೆ ಪಾತ್ರ ಸಿಗುತ್ತೆ, ಹೇಳಿದ್ರೆ ಮಾಡ್ಕೊಡ್ತಾರೆ. ನಾನು ಕೇಳಿಲ್ಲ, ನನಗೆ ಕನ್ನಡ ಚಿತ್ರನೇ ಸಾಕು, ಅಲ್ಲಿವರೆಗೂ ಬೇಡ. ಯಾಕಂದ್ರೆ ಅಲ್ಲಿ ಓಡೋದು ಇಲ್ಲಿ ಬರೋದು, ಇವಾಗ ಅದು ಪಿಕ್ಚರ್ ಲೈನಪ್ ಇದೆ, ನಾನು ಅಲ್ಲಿ ಬೇರೆ ಹೋಗ್ಬೇಕು, ಟೈಮಿಂಗ್ ಅದು ಇಷ್ಟ ಆಗಲ್ಲ. ಹಾಗಾಗಿ ನಮಗೆ ಸೂರ್ಯ ಅವ್ರ ಜೊತೆಲಿ ಮಾಡ್ಬೇಕಂದ್ರೆ ತುಂಬ ಇಷ್ಟ, ಖುಷಿ. ಅಂಥವ್ರು ಎಂಥವ್ರು ಅಂದರೆ, ತಮಿಳ್ನಾಡು ಚಲನಚಿತ್ರದ ಇಂಡಸ್ಟ್ರಿಯಲ್ಲಿ ಆ ಥರ ಒಂದು ಹೀರೋ ನೋಡೋಕ್ಕಾಗಲ್ಲ. ಯಾಕಂದರೆ ಸುಮಾರು ಮಕ್ಕಳನ್ನ ಡಾಕ್ಟರ್ ಮಾಡಿದ್ದಾರೆ, ಸುಮಾರು ಮಕ್ಕಳನ್ನ ಇಂಜಿನಿಯರ್ ಮಾಡಿದ್ದಾರೆ, ಸುಮಾರು ಮಕ್ಕಳನ್ನ ಡಿಗ್ರಿ ಮಾಡಿದ್ದಾರೆ. ಇಂಥ ಒಂದು ವ್ಯಕ್ತಿ, ಆ ಥರ ವ್ಯಕ್ತಿ ಬಂದು, ಆ ಥರ ವ್ಯಕ್ತಿಗೆ ನಾನು ಒಂದು ಅದರ್ ಸ್ಟೇಟು, ಬೇರೆ ಸ್ಟೇಟಲ್ಲಿ ನಾನು ಅವ್ರಿಗೆ ಅಧ್ಯಕ್ಷ ಆಗಿದ್ದೀನಿ ಅಂದರೆ ತುಂಬ ಸಂತೋಷ. ಹೆಂಗೆ ಸಾಧ್ಯ ಆಯಿತು ಇದು? ನಾನು ಒಂದು 25 ವರ್ಷದಿಂದ ನಾನೇ ಇದ್ದೀನಿ. 20 ವರ್ಷ ಮೇಲೆ ಆಯಿತು ಅವ್ರಿಗೆ ಸಂಘ ಕಟ್ಟಿ ನಾವು ಅಧ್ಯಕ್ಷರಾಗಿ. ಇವತ್ತವರೆಗೂ ನಾನು ಸಿನಿಮಾ ನಟ ಆಗಿ ಕೂಡ ಅದನ್ನು ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ ಅಂದರೆ ಅಂಥವ್ರನ್ನ ಬಿಡೋಕ್ಕೆ ಮನಸ್ಸಿಲ್ಲ. ಇವತ್ತು ತಮಿಳ್ನಾಡಲ್ಲಿ ರಾಜಕೀಯ ಮುಖಾಂತರ ವಿಜಯ್ ಅವರು CM ಆಗಿದ್ದಾರೆ TVKಯಲ್ಲಿ. ನನಗೆ ಗೊತ್ತಿರೋ ಮಟ್ಟಕ್ಕೆ ಸೂರ್ಯ ಅವರು ಆಗಿರಬೇಕು. ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇಲ್ಲ ಇದ್ರೆ ಕೂಡ ಅವ್ರಿಗೆ ಎಲ್ಲ ಅರ್ಹತೆನೇ ಇದೆ ಸೂರ್ಯ ಅವ್ರಿಗೆ. ಯಾಕಂದರೆ ನೋಡಿ, ವಿಜಯ್ ಅನ್ನೋರು ಯಾರು? ಒಂದು ಸಿನಿಮಾ ನಟರು ಬಂದರು, ಬರೀ ಆಕ್ಷನ್ ಮೂವಿ ಮಾಡಿದ್ರು, ಮಕ್ಕಳ ಮನಸ್ಸನ್ನ ಗೆದ್ದರು, ಮಕ್ಕಳ ಮುಖಾಂತರ ಜನರಿಗೆ ಗೆಲ್ಸಿ ಅವ್ರವ್ರ ಮನೇಲಿ ಹೇಳಿ ಹಂಗೆ ಮಾಡಿ ಏನೋ ಓಟ್ ಹಾಕಿ ಗೆದ್ಕೊಂಬಿಟ್ರು. ಸೂರ್ಯ ಅನ್ನೋರು ಹಂಗಿಲ್ಲ. ಯಾರು ಬಡ ಮಕ್ಕಳಿದ್ದಾರೋ ಅಂಥವ್ರಿಗೆ ಶಿಕ್ಷಣ ಕೊಟ್ಟವ್ರೆ, ಓದಿಸವ್ರೆ, ಡಿಗ್ರಿ ಮಾಡಿಸವ್ರೆ, ಡಾಕ್ಟ್ರು ಮಾಡಿಸವ್ರೆ. ಅಂಥ ಒಂದು ವ್ಯಕ್ತಿಗಳನ್ನ CM ಮಾಡಿದ್ರೆ ಇವತ್ತು ಏನೂ ಇಲ್ಲ. 10 ರೂಪಾಯಿ ಕೈ ಅವ್ರ ದುಡ್ಡೇ ಹಾಕಿ ಒಬ್ಬರನ್ನ ಓದಿಸೋದು, ನಮ್ಮ ಮಕ್ಕಳನ್ನ ಓದಿಸೋದೇ ತುಂಬ ಕಷ್ಟ. ಅದು ಒಂದು ಡಾಕ್ಟ್ರ್ ಮಾಡೋದೇ ಕಷ್ಟ. ಸುಮಾರು ಡಾಕ್ಟ್ರುಗಳು ಮಾಡಿದ್ದಾರೆ, ಸುಮಾರು ಇಂಜಿನಿಯರ್ಗಳು ಮಾಡಿದ್ದಾರೆ, ಸುಮಾರು ಡಿಗ್ರಿ ಹೋಲ್ಡರ್ ಮಾಡಿದ್ದಾರೆ. ಇಂಥವ್ರ ಕೈಯಲ್ಲಿ ಒಂದು ರಾಜ್ಯನ ಒಪ್ಪಿಸಿದ್ರೆ, ಶಿಕ್ಷಣ ಮುಖಾಂತರ ಆ ರಾಜ್ಯ ಎಲ್ಲಿಗೋ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಅಂಥವ್ರನ್ನ CM ಮಾಡಬೇಕು.
ಜನ ಏನು ಮಾಡ್ತಾರೆ ಅಂದರೆ ಈ ನೋಡಿ ಆಕ್ಷನ್ನು ಅದು ಇದು ಪಿಕ್ಚರ್ ಇದು ನೋಡ್ಬಿಟ್ಟು ಅಂಥವ್ರನ್ನ ಸಿ ಎಮ್ ಮಾಡಿದ್ರು. ಇಂಥವ್ರನ್ನ ಸಿ ಎಮ್ ಮಾಡಿದರೆ ತಮಿಳ್ನಾಡಿಗೆ ಒಂದು ಒಳ್ಳೆ ಭವಿಷ್ಯ ಇದ್ದಿರೋದು. ಈಗ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದು CM ಆಗಿರೋದು ವಿಜಯ್, ನಿಮಗೆ ಏನನ್ಸುತ್ತೆ ಈ ವಿಷಯ, ಈ ವಿಚಾರ, ಈ ಡೆವಲಪ್ಮೆಂಟ್? ಇಲ್ಲ, ನಾವು ವಿಜಯ್ ಅನ್ನೋರು ನಮ್ಮ ಸೂರ್ಯ ಅವರು ಸ್ನೇಹಿತರೆ. ಅವರು ಏನು ಜನ ಈ DMK ADMK ಮಧ್ಯದಲ್ಲಿ ಒಂದು ಹೊಸ ಪಕ್ಷ ಬಂದರೆ ಚೆನ್ನಾಗಿರುತ್ತೆ ಅಂತ ಆಯ್ಕೆ ಮಾಡಿದ್ದಾರೆ. ಅವರು ಗೆದ್ದು ಬಂದವ್ರೆ. ಒಂದು 2-3 ತಿಂಗಳಾಗಿದೆ. 3 ತಿಂಗಳಲ್ಲಿ ಯಾವುದು ಏನು ನೋಡೋಕ್ಕಾಗಲ್ಲ. 5 ವರ್ಷ, ಒಂದು 2 ವರ್ಷನ ಕಳೆದ ಮೇಲೆ ಇವರು ಆಡಳಿತ ಹೆಂಗಿದೆ, ಏನು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಬಟ್ಟು ಮಾಡ್ಬೋದು. ಏನಂದರೆ ಇನ್ನೂ ಅವರು ಚಿಗುರ್ತಾ ಇರೋರು ರಾಜಕೀಯದಲ್ಲಿ, ಹೊಸ ಪರಿಚಯ. ಇನ್ನು ಮುಂದೆ ಅವ್ರು ಏನು ಮಾಡ್ತಾರೆ, ಏನು ಅವರು ನಡ್ಕೊಳ್ಳೋ ರೀತಿಯಲ್ಲಿ ಪ್ರತಿಯೊಂದು ವಿಷಯನೂ ಗೊತ್ತಾಗುತ್ತೆ. ಈಗ ತಮಿಳುನಾಡಿನ ಜನ ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ಇರೋರ್ನು ಕೂಡ CM ಮಾಡೋ ಮನಸ್ಸು ಮಾಡ್ತಾರೆ ಅಂತ ಅಂದರೆ, ಈಗ ಸೂರ್ಯ ಅವರಿಗೂ ಒಂದು ಹೋಪ್ಸ್ ಕ್ರಿಯೇಟ್ ಆಗಿರಬಹುದಾ? ನಾನು ಪಾಲಿಟಿಕ್ಸ್ಗೆ ನೆಕ್ಸ್ಟು ಎಂಟ್ರಿ ಕೊಡಬೇಕು, ನನ್ನದೇ ಆದ ಅಭಿಮಾನಿ ಬಳಗ ಇದೆ, ಅದನ್ನೆಲ್ಲ ಬಳಸ್ಕೊಂಡು ನೀವು ಹೇಳಿದ್ರಿ ಈಗಾಗಲೇ ಒಂದಷ್ಟು ಸಮಾಜ ಸೇವೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ, ಇಂಥವ್ರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಿದ್ದೀರಾ. ಆ್ಯಂಡ್ ಇಂಟ್ರೆಸ್ಟು ಇದ್ರೂ ಕೆಲವೊಂದ್ಸಲ ಸ್ಟೆಪ್ ತೊಗೊಳಕ್ಕಾಗಲ್ಲ. ನೀವೇನಾದರೂ ಹೇಳಿದಿರಾ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಅಲ್ಲಿರೋರು ಸಪೋರ್ಟ್ ಮಾಡ್ತಾರೆ, ಸಂಘಟನೆ ಮಾಡೋಣ, ಪಕ್ಷ ಸ್ಥಾಪನೆ ಮಾಡಿ, ರಾಜಕೀಯಕ್ಕೆ ಎಂಟ್ರಿ ಕೊಡಿ ಅಂತ ನೀವು ಹೇಳಿದ್ದೀರಾ? ಮೇಡಮ್, ಅದ್ರ ಬಗ್ಗೆ ನಾವು ಏನೋ ಮಾತುಕತೆ ನಡೆದಿಲ್ಲ. ಇನ್ನೊಂದೇನೆಂದರೆ ಅವ್ರಿಗೂ ಒಪ್ಪಿಗೆ ಇಲ್ಲ ಅಂದ್ರೆ ಕೂಡ, ಅದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕೂಡ ಅಂಥವ್ರು ಬರಬೇಕು. ತಮಿಳ್ನಾಡಲ್ಲಿ ಕಾಮರಾಜರಂತ ಒಂದು CM ಇದ್ರು. ಅವರು ಬರೀ ಫಸ್ಟ್ ಅಂದರೆ ಈ ಮಕ್ಕಳು ಓದು ಬರೋಕ್ಕೆ ಶಿಕ್ಷಣಕ್ಕೆ ಮಾತ್ರ ಏನು ಬೇಕಾದ್ರೂ ಮಾಡೋರು. ಅಂಥ ಒಂದು ಮೈಂಡ್ ಥಾಟ್ ಇರೋರು ಸೂರ್ಯ. ಯಾರೋ ಆ ಕಾಲದಲ್ಲಿ ಒಂದು CM ಇದ್ರು ಕಾಮರಾಜರಂತ. ಅಂಥ ಒಂದು ಥಾಟಲ್ಲಿ ಇರೋರು ಸೂರ್ಯ. ಆ ಥರ ಒಂದು CM ಬರಬೇಕಾದ್ರೆ ಸೂರ್ಯ ಥರ ಮನುಷ್ಯರನ್ನ ನೇಮಕ ಮಾಡಿದ್ರೆ ಜನರಿಗೆ, ಮಕ್ಕಳಿಗೆ ಒಂದು ಶಿಕ್ಷಣ ಇರಲಿ, ಯಾವುದೇ ಒಂದು ಒಳ್ಳೆ ರೀತಿಯಲ್ಲಿ ಯಾವುದೇ ಒಂದು. ಮೇಡಮ್, ಇವತ್ತವರೆಗೂ ಪಿಕ್ಚರ್ಗಳಲ್ಲಿ ನೋಡಿ, ಅವ್ರ ಪಿಕ್ಚರ್ಗಳಲ್ಲಿ ದಮ್ ಹೊಡಿಯೋದು, ಎಣ್ಣೆ ಹೊಡಿಯೋದು, ಈ ಥರ ಕ್ಯಾರೆಕ್ಟರ್ಗಳು ಮಾಡೋದಿಲ್ಲ. ನಿಜ ಜೀವನದಲ್ಲಿ ಕೂಡ ಅವ್ರ ತಂದೆ ಥರನೇ. ಅವ್ರ ತಂದೆ ಕೂಡ ಇವತ್ತವರೆಗೂ ಯಾವ ಪಿಕ್ಚರ್ಗಳಲ್ಲಿ ಎಣ್ಣೆ ಹೊಡಿಯೋದು, ಸಿಗರೇಟ್ ಹೊಡಿಯೋದು ಎಲ್ಲ ಮಾಡಲ್ಲ. ಆ ಥರ ಒಂದು ಕ್ಯಾರೆಕ್ಟ್ರು. ಅಂಥವ್ರನ್ನ CM ಆಗಿ ಆಯ್ಕೆ ಮಾಡಿದ್ರೆ ನೋಡಿ, ಅವ್ರ ಮಕ್ಕಳು, ಹೆಂಡತಿ, ಅವ್ರ ಫ್ಯಾಮಿಲಿ ಈ ಥರನೇ ಹೋಗ್ತಾರೆ. ವಿಜಯ್ ಅವ್ರು ಕೂಡ ಏನಿಲ್ಲ ನೋಡಿ. ಇವಾಗ ಅವ್ರೇನು ಮಾಡ್ತಾರೆ, CM ಆದರು, CM ಆಗೋಕ್ಕೆ ಮುಂಚೆ ಒಂದು ಸಾವು ಆದರೂ ತ್ರಿಷಾ ಜೊತೆಲಿ ಬರ್ತಾರೆ, ಒಂದು ಮದುವೆ ಆದರೆ ತ್ರಿಷಾ ಜೊತೆಲಿ ಬರ್ತಾರೆ. ನಿನ್ನೆ ಬರ್ತಡೇ ಆಯಿತು, ಬೆಳಗ್ಗೆ ಬರ್ತಡೇ ಏನು ಕೇಕ್ ಕಟಿಂಗ್ ಇಲ್ಲ ಆ ಇದರಲ್ಲಿ ವಿಧಾನಸಭೆ ಇರುತ್ತಲ್ಲ, ಆ ಒಳಗಡೆ ಮಾತಾಡೋದು. ಸಂಜೆ ನೋಡಿದ್ರೆ ತ್ರಿಷಾ ಜೊತೆಲಿ ಕೇಕ್ ಕಟ್ ಮಾಡ್ತಾರೆ. ಇಂಥ ಒಂದು ಸಣ್ಣ ಪುಟ್ಟ ರೀತಿ ಒಳ್ಳೆ ಮೆಸೇಜ್ ಕೊಡಲ್ಲ. ಇಂಥ ಒಂದು ಸಣ್ಣ ಪುಟ್ಟ ರೀತಿ ಏನಾಗುತ್ತೆ, ಮನಸ್ಸಲ್ಲಿ ಕೆಟ್ಟ ಭಾವನೆ ಬರುತ್ತೆ. ಇಂಥ ಒಂದು CM ನಮ್ಮ ರಾಜ್ಯಕ್ಕೆ ಬೇಕಾ ಅನ್ನೋ ಥರ. ಸೂರ್ಯ ಹಂಗಿಲ್ಲ. ಅವ್ರ ಮಿಸ್ಸಸ್ಸು ಅದು ಬಿಟ್ಟರೆ ನೀವು ಬೇರೆ ಯಾರ ಹೆಸರು ಕೇಳ್ಬಿಟ್ಟಿಲ್ಲ ಇವತ್ತವರೆಗೂ. ಅವ್ರ ಸಿನಿಮಾ ಇಂಡಸ್ಟ್ರಿ ಬಂದ ಕಾಲದಿಂದ ಇವತ್ತವರೆಗೂ ಅವ್ರು ಬೇರೆ ಹೆಸರು ಯಾರು ಹೀರೋಯಿನ್ ಜೊತೆಲಿ ಅವ್ರ ಹತ್ರ ಟಚ್ ಅಂತ ಹೇಳೋಕ್ಕಾಗಲ್ಲ, ಯಾರೂ ಹೇಳಿಲ್ಲ. ಅಂಥವ್ರುಗಳು ಬಂದರೆ ಒಂದು ರಾಜ್ಯ ಉದ್ಧಾರ ಆಗೋಕ್ಕೆ, ಎಲ್ಲದಕ್ಕೂ ಒಳ್ಳೆ ಮಟ್ಟಕ್ಕೆ ತಗೊಂಡೋಗೋಕ್ಕೆ ಒಂದು ಒಳ್ಳೆ ಅವಕಾಶ ಅಂಥವ್ರು ಬಂದರೆ. ನಮ್ಮ ರಾಜ್ಯದಲ್ಲಿ ಈಗ ನೀವು ಹೇಳಿದ್ರಲ್ಲ, ನಿಮ್ಮ ಸಿನಿಮಾ ಗುರು ವಿಜಯ್ ಅವರು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡಬೇಕು ಅಂತ ಅನ್ಸುತ್ತಾ ನಿಮಗೆ? ಅವರು ಆಲ್ರೆಡಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಸರ್ ಜೊತೆಲಿ ಸಪೋರ್ಟ್ ಮಾಡಿದ್ರು. ಅವ್ರು ಹೋಗಿದ್ದ ಜಾಗದೆಲ್ಲ ಕೂಡ ಎಲ್ಲ ಸಕ್ಸಸ್, ಜಯನೇ ಗೆದ್ಕೊಂಡು ಬಂದರು. ಅವ್ರಿಗೆ ಇಂಟ್ರೆಸ್ಟ್ ಇದೆ ಏನೋ ಗೊತ್ತಿಲ್ಲ. ಬಟ್ ಅವ್ರು ಹೋಗಿ ಯಾರಿಗೆಲ್ಲ ಸಪೋರ್ಟ್, MLAಗೆಲ್ಲ ಹೋಗಿ ಸಪೋರ್ಟ್ ಮಾಡಿದ್ರು, ಎಲ್ಲ ಕಡೆನೇ ಗೆದ್ಕೊಂಡು ಬಂದರು. ಕಾಂಗ್ರೆಸ್ ಪಾಲಿಟಿಕ್ಸಿಗೆ ಬರಲಿ ಅಂತ ನಿಮಗೆ ಆಸೆ ಇದೆಯಾ? ಬಂದರೆ ನಾವು ಜೊತೆಲೇ ಹೋಗ್ತೀವಿ, ವಿಜಯ್ ಸರ್ ಜೊತೆಲೇ ಹೋಗ್ತೀವಿ. ಅದೆಲ್ಲ ಏನಿಲ್ಲ, ಸಂತೋಷ. ಯಾಕಂದ್ರೆ ನಾವಿರೋ ಪಕ್ಷನೂ ಕಾಂಗ್ರೆಸ್, ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಅದ್ರ ಬಗ್ಗೆ ಏನಕ್ಕೆ ಚಿಂತೆ ಇಲ್ಲ, ಸಂತೋಷನೇ. ಅವ್ರು ಕಾಂಗ್ರೆಸ್ ಬಂದ್ರೆ ಸಂತೋಷನೇ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.